ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಬ್ಲಾಗನ್ನು ಯಾವ ಥರ ಸೆಟಪ್ ಮಾಡೋದು ಅನ್ನೋದನ್ನು ನಾವು ನೋಡಿದ್ವಿ. ಅಂತಂದರೆ ಯಾವ ಥರ ಡಿಸೈನ್ ಮಾಡೋದು, ಥೀಮ್ ಆಗಿರ್ಬೋದು, ಪ್ಲಗಿನ್ಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಪೋಸ್ಟ್ಗಳನ್ನು ಯಾವ ಥರ ಹಾಕೋದು. ಸೊ ಇದೆಲ್ಲ ಕಂಪ್ಲೀಟಾಗಿ ನೋಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಒಂದು ಪ್ಲಗಿನ್ ಹೇಳಿದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ಏನಂತಂದರೆ ರ್ಯಾಂಕ್ ಮ್ಯಾಥ್ SEO ಅಂತ. ಸೊ ಸಿಂಪಲ್ ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳಿದ್ದೆ. ಬಟ್ ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನೀವು ಮಾಡಬೇಕಾಗತ್ತೆ. ಸೊ ಆ ಸೆಟ್ಟಿಂಗ್ಸನ್ನು ಮಾಡಿಲ್ಲ ಅಂತಂದರೆ ನಿಮ್ಮ ಬ್ಲಾಗ್ ಗೂಗಲಲ್ಲಿ ತೋರಿಸೋ ಚಾನ್ಸಸ್ ಕಮ್ಮಿ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ನಾನು ಕಂಪ್ಲೀಟಾಗಿ ರ್ಯಾಂಕ್ ಮ್ಯಾಥನ್ನು ಯಾವ ಥರ ನಾವು ಸೆಟಪ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಮೊದಲು ನಿಮ್ಮ ಒಂದು ಬ್ಲಾಗ್ದು ಡ್ಯಾಶ್ ಬೋರ್ಡ್ಗೆ ಬನ್ನಿ. ಸೊ ವರ್ಡ್‌ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಅಲ್ಲಿ ಆ ಪ್ಲಗಿನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಿಮಗೆ ರ್ಯಾಂಕ್ ಮ್ಯಾಥ್ ಅಂತ ಬರುತ್ತೆ ಇಲ್ಲಿ ಸೈಡಲ್ಲಿ. ಸೊ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಸಿಂಪಲ್ ಡೈರೆಕ್ಟ್ ಆಗಿ ನಿಮಗೆ ಇನ್ಸ್ಟಾಲ್ ಮಾಡ್ಕೊಂಡು ಕೂಡಲೇ ಈ ತರ ಒಂದು ಇಂಟರ್ಫೇಸ್ ತೋರಿಸುತ್ತೆ ನಿಮಗೆ. ಸೊ ಇಲ್ಲಿ ನೀವೇನಂತಂದ್ರೆ ಅಡ್ವಾನ್ಸ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಸ್ಟಾರ್ಟ್ ಮೇಲೆ. ಸೊ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ಹಾಕಿ. ಸೊ ನಿಮ್ದೇನು ಬ್ಲಾಗಾ, ವೆಬ್ಸೈಟಾ, ಕಮ್ಯುನಿಟಿನಾ, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ನೋಡಿ. ನೀವು ನ್ಯೂಸ್ ವೆಬ್ಸೈಟ್ ಮಾಡ್ತಿದ್ದೀರಪ್ಪ ಅಂತಂದರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪರ್ಸನಲ್ ಪೋರ್ಟ್ಫೋಲಿಯೋ ಅಂತಂದರೆ ಬೇರೆ ಮಾಡ್ಕೊಳ್ಳಿ. ಸ್ಮಾಲ್ ಬಿಸ್ನೆಸ್ ವೆಬ್ಸೈಟ್, ಸೊ ಬೇರೆ ಬೇರೆ ವೆಬ್ಸೈಟ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನು ನಿಮ್ದು ಯಾವುದೋ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ವೆಬ್ಸೈಟ್ ಹೆಸರು, ವೆಬ್ಸೈಟ್ ಅಲ್ಟರ್ನೇಟಿವ್ ನೇಮ್ಸ್, ಸೊ ಅದೆಲ್ಲ ಬಂದಿರುತ್ತೆ, ಅದು ಹಾಗೆ ಇರಲಿ. ಸೊ ಕೆಳಗಡೆ ನಿಮ್ಮದು ಲೋಗೋನ ಅಪ್ಲೋಡ್ ಮಾಡಿ. ಲೋಗೋ ಅಪ್ಲೋಡ್ ಮಾಡಿ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಕೆಳಗಡೆ ಸ್ವಲ್ಪ ಇಲ್ಲಿ ನೋಡ್ಬೋದು, ಇದೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕನೆಕ್ಟ್ ಯುವರ್ ರ್ಯಾಂಕ್ ಮ್ಯಾಥ್ ಅಕೌಂಟ್ ಅಂತ ಇರುತ್ತೆ. ಸೊ ಅದು ಅವಶ್ಯಕತೆ ಇಲ್ಲ ನಿಮಗೆ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು ಸೈಟ್ ಮ್ಯಾಪ್ ಆನ್ ಮಾಡ್ಕೊಳ್ಳಿ. ಇನ್ಕ್ಲೂಡ್ ಇಮೇಜಸ್ ಕೂಡ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಬ್ಲಿಕ್ ಪೋಸ್ಟ್ ಟೈಪ್ಸ್ ಅಂತ ಇರುತ್ತೆ. ಇಲ್ಲಿ ಪೋಸ್ಟ್ ಮತ್ತು ಪೇಜಸ್ಸು, ಸ್ಟೋರೀಸ್ ಅಂತ ಕೂಡ ಇದೆ. ಸೊ ನೀವು ಇನ್ ಕೇಸ್ ಸ್ಟೋರೀಸ್ ಅಂದರೆ ವೆಬ್ ಸ್ಟೋರೀಸನ್ನು ಕ್ರಿಯೇಟ್ ಮಾಡ್ಕೋತೀರಿ ಅಂತಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಕ್ಯಾಟಗರೀಸ್ ಅಂತ ಇರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಇಲ್ಲಿ ನೋಡ್ಬೋದು ನೋ ಇಂಡೆಕ್ಸ್ ಎಂಟಿ ಕ್ಯಾಟಗರಿ ಆ್ಯಂಡ್ ಟ್ಯಾಗ್ ಆನ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ನಿಮ್ಮದು ಎಂಟಿ ಕ್ಯಾಟಗರೀಸ್ ಇತ್ತಂತಂದರೆ ಇದನ್ನು ಇಂಡೆಕ್ಸ್ ಮಾಡಲ್ಲ, ಅಂತಂದರೆ ಗೂಗಲ್ಗೆ ತೋರಿಸಲ್ಲ ಎಂಟಿ ಇತ್ತಂತಂದರೆ. ಸೊ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ಅದು ತೋರಿಸುತ್ತೆ. ಸೊ ಕೆಳಗಡೆ ಬಂದರೆ ಅಂತಂದರೆ ಓಪನ್ ಎಕ್ಸ್ಟರ್ನಲ್ ಲಿಂಕ್ ಇನ್ ನ್ಯೂ ಟ್ಯಾಬ್ ಆರ್ ನ್ಯೂ ವಿಂಡೋ, ಅದನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯುವರ್ ಸೈಟ್ ಈಸ್ ರೆಡಿ ಅಂತ ಇದೆ. ಸೊ ಸಿಂಪಲ್ ಈ ರೀತಿ ನೀವು ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ. ಸೊ ರಿಟರ್ನ್ ಟು ಡ್ಯಾಶ್ ಬೋರ್ಡ್ಗೆ ಬನ್ನಿ. ಇಲ್ಲಿ ನೀವು AMP ಅಂತ ಇದೆ ನೋಡಿ, ಇದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಒಂದು ಬ್ಲಾಗ್ ಮೊಬೈಲಲ್ಲಿ ಕರೆಕ್ಟಾಗಿ ಓಪನ್ ಆಗಬೇಕಂತಂದರೆ ಈ ಒಂದು ಸೆಟ್ಟಿಂಗನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಅದರ ಜೊತೆಗೇ AMP ಪ್ಲಗಿನ್ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಕೆಳಗಡೆ ಬರಲಿ, ಇಲ್ಲಿ ನೋಡ್ಬೋದು ಇಮೇಜ್ SEO ಅಂತ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ. ಅದಾದ ಮೇಲೆ ಇನ್ಸ್ಟಂಟ್ ಇಂಡೆಕ್ಸಿಂಗ್ ಕೂಡ ಆನ್ ಮಾಡ್ಕೊಳ್ಳಿ. ಲಿಂಕ್ ಕೌಂಟರ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಯಾವ್ಯಾವ ಬೇಕು ಅದನ್ನು ಮಾತ್ರ ನೀವು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕೀಮಾ, ಇದು ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ನೀವು ಕಂಪಲ್ಸರಿ ಆಗಿ ಆನ್ ಮಾಡ್ಕೋಬೇಕಾಗತ್ತೆ. ಸೊ ಅದರ ಜೊತೆಗೆ ಹಾಗೆ ಕೆಳಗಡೆ ಬಂದಿರುತ್ತದೆ ಸೈಟ್ ಮ್ಯಾಪ್ ಆನ್ ಮಾಡ್ಕೊಳ್ಳಿ. SEO ಅನಲೈಸರ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ವೆಬ್ ಸ್ಟೋರೀಸ್ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ, ಅಂದರೆ ಪ್ಲಗಿನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಅಂದರೆ ಮಾತ್ರ ಇದು ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಆನ್ ಮಾಡ್ಕೊಳ್ಳಿ. ಸೊ ಇಷ್ಟು ನೀವು ಆನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಅನಾಲಿಟಿಕ್ಸ್ ಆನ್ ಇರಲಿ, ಕಂಟೆಂಟ್ AI ಕೂಡ ಆನ್ ಇರಲಿ. ಸೊ ಇದಾದ ಮೇಲೆ ನೀವು ಇಲ್ಲಿ ನೋಡ್ಬೋದು ಜನರಲ್ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಸಿಂಪಲ್ ಆಗಿ ಜನರಲ್ ಸೆಟ್ಟಿಂಗ್ಸ್ ಮೇಲೆ ಬಂದರೆ ಅಂತಂದರೆ ಇಲ್ಲಿ ನೋಡ್ಬೋದು ಕೆಲವೊಂದು ಇಲ್ಲಿ ಏನಂತಂದರೆ ಲಿಂಕ್ಸ್ಗಳು ನಿಮಗೆ ತೋರಿಸುತ್ತೆ. ಸೊ ಇದು ಏನು ಮಾಡೋ ಅವಶ್ಯಕತೆ ನಮಗೆ ಇಲ್ಲ. ಸೊ ಅದು ಆಲ್ರೆಡಿ ನಾವು ಅಲ್ಲಿ ಮಾಡಿರ್ತೀವಿ. ಸೊ ಸಿಂಪಲ್ ಆಗಿ ಇಲ್ಲಿ ಇಮೇಜಸ್ ಮೇಲೆ ಬನ್ನಿ. ಇಮೇಜಸ್ ಮೇಲೆ ಬಂದರೆ ಅಂತಂದರೆ ಇಲ್ಲಿ ನೋಡ್ಬೋದು ಆ್ಯಡ್ ಮಿಸ್ಸಿಂಗ್ ಆಲ್ಟ್ ಅಟ್ರಿಬ್ಯೂಟ್ಸ್ ಅಂತಂದರೆ ನೀವು ಇಮೇಜ್ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಸಾರಿ ಆಲ್ಟ್ ಟೆಕ್ಸ್ಟನ್ನು ಹಾಕಿರಲ್ಲ. ಸೊ ಇದನ್ನು ನೀವು ಆನ್ ಮಾಡ್ಕೋಬೋದು. ಬಟ್ ಏನಂತಂದರೆ ಅದು ಏನಂತಂದರೆ ನಿಮ್ಮ ಟೈಟಲ್ ಏನಿರುತ್ತೆ ಅದು ಆ್ಯಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನಂತಂದರೆ ಮ್ಯಾನ್ಯುವಲ್ ಆಗಿ ಆಲ್ ಟೆಕ್ಸ್ಟನ್ನು ಹಾಕಿ. ಸೊ ಇದೆಲ್ಲ ಹಾಕೊತ ಬನ್ನಿ ನಿಮಗೆ. ಅದಾದ ಮೇಲೆ ಟೈಟಲ್ ಆ್ಯಂಡ್ ಮೆಟಾ, ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಹೋಮ್ ಪೇಜ್ ಸೆಟ್ಟಿಂಗ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೋಮ್ ಪೇಜ್ ಮೇಲೆ ಬನ್ನಿ. ಸಿಂಪಲ್ ಆಗಿ ಹೋಮ್ ಪೇಜ್ ಮೇಲೆ ನೋಡಿ, ನಿಮ್ಮ ಒಂದು ಹೋಮ್ ಪೇಜಲ್ಲಿ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ವೆಬ್ಸೈಟ್ ಯಾವುದ್ರ ಮೇಲಿದೆ ಅದನ್ನು ಹಾಕಿ, ಹೋಮ್ ಪೇಜ್ ಟೈಟಲನ್ನು. ಅದಾದ ಮೇಲೆ ಹೋಮ್ ಪೇಜ್ ಮೆಟಾ ಡಿಸ್ಕ್ರಿಪ್ಷನ್. ಸೊ ಇಲ್ಲಿ ನೋಡ್ಬೋದು ನಾನು ಸಿಂಪಲ್ ಆಗಿ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನನ್ನು ಹಾಕಿದ್ದೀನಿ. ಸೊ ಇದೇನಾದರೆ ಗೂಗಲಲ್ಲಿ ತೋರಿಸೋದಕ್ಕೆ ಅಂತ ಇದು ಬೇಕಾಗುತ್ತೆ, ಅದನ್ನು ಹಾಕೊಳ್ಳಿ. ನೆಕ್ಸ್ಟು ಹೋಮ್ ಪೇಜ್ ರೋಬೋಟ್ಸ್ ಮೆಟಾ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು ಹೋಮ್ ಪೇಜ್ ರೋಬೋಟ್ಸ್ ಮೆಟಾನ ಇಂಡೆಕ್ಸ್ ಮಾಡ್ಕೊಳ್ಳಿ.
ಇದು ಆನ್ ಮಾಡ್ಕೊಂಡ್ರೆ ಮಾತ್ರ ಇದು ಇಂಡೆಕ್ಸ್ ಅಂತ ತೋರಿಸುತ್ತೆ. ಆಫ್ ಮಾಡ್ಕೊಂಡ್ರೆ ಅಂತಂದರೆ ಅದೇನು ತೋರಿಸಲ್ಲ. ಕೆಲವೊಂದು ಸರಿ ಆಫ್ ಇರುತ್ತೆ. ಆಫ್ ಇತ್ತಂತಂದರೆ ನಿಮ್ಮದು 100% ಆಗಿ ಇಂಡೆಕ್ಸ್ ಆಗೋಲ್ಲ, ನೋ ಇಂಡೆಕ್ಸು ಆಗೋಲ್ಲ. ಸೊ ಅದಕ್ಕೋಸ್ಕರ ಆನ್ ಮಾಡಿಕೊಂಡು ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ಹಾಗೆ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇನಂತಂದರೆ ಹೋಮ್ ಪೇಜಸ್ ಆಯಿತು. ನೆಕ್ಸ್ಟು ಪೋಸ್ಟ್ಸ್ ಇದೆ ನೋಡಿ, ಪೋಸ್ಟಸ್ ಮೇಲೂ ಬನ್ನಿ. ಅದೇ ರೀತಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಆನ್ ಮಾಡಿಕೊಂಡು ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡಿ, ಸಿಂಪಲ್. ಸೊ ಈ ಇಷ್ಟು ಸೆಟ್ಟಿಂಗ್ಸನ್ನು ನೀವು ಬೇಸಿಕ್ ಸೆಟ್ಟಿಂಗ್ಸನ್ನು ನೀವು ಇದರಲ್ಲಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಗೂಗಲ್ಗೆ ಗೊತ್ತಾಗಲ್ಲ. ಅದೇ ರೀತಿಯಾಗಿ ನಿಮ್ಮ ಒಂದು SEO ಏನಿರುತ್ತೆ ಇದರಿಂದ ಸ್ವಲ್ಪ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.